ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇದು ಒಂದು 3-4 ದಿನ ಆಗೈತೆ ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ಇಟ್ಟಿದ್ದೆ. ಅಂದರೆ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡಿದ್ದೀನಿ, ಲಾಂಗ್ ವಿಡಿಯೋಗೆ ಅಪ್ಲೋಡ್ ಮಾಡಿರಲಿಲ್ಲ. ಇದು ಉದ್ದುದ ವಿಡಿಯೋ ಮಾಡ್ಕೊಂಬಿಟ್ಟಿದ್ದೆ. ಹಂಗಾಗಿ ಲಾಂಗ್ ವಿಡಿಯೋಗೆ ಹಾಕೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಹೆಂಗೆ ಎಡಿಟ್ ಮಾಡೋದು ಇದನ್ನು? ನನಗೆ ಎಡಿಟ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಕಣ್ಣೆಲ್ಲ ನೋವು ಬರ್ತಾಯಿದೆ, ತಲೆನೋವೆಲ್ಲ ಸಿಕ್ಕಾಪಟ್ಟೆ ಬರ್ತಾಯಿದೆ. ಹಂಗಾಗಿ ಎಡಿಟ್ ಮಾಡೋದೇ ಒಂದು ದೊಡ್ಡ ತಲೆನೋವಾಗಿತ್ತು ನನಗೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಾಮೂಲಿ ಡೈಲಿ ವ್ಲಾಗ್ ಇದು. ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಪಾತ್ರೆಗಳೆಲ್ಲ ಇತ್ತು. ನೈಟ್ ತಿಂದಿರೋ ಪಾತ್ರೆಗಳೆಲ್ಲ ತೊಳೆದಿರಲಿಲ್ಲ. ಅದನ್ನೆಲ್ಲ ತೊಳೆದಿಟ್ಬಿಟ್ಟು ಇವಾಗ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ಕಾಳು ನೆನೆಸಿದ್ದೀನಿ. ಬೆಳಗ್ಗೆನೇ ಎದ್ದು ನೆನೆಸ್ದೆ. ಇದು ಸಂಕ್ರಾಂತಿ ಹಬ್ಬದಲ್ಲಿ ಕಬ್ಬೆಲ್ಲ ತಂದಿದ್ವಲ್ಲ, ಅದು ಇಲ್ಲಿ ಕಬ್ಬು ಜ್ಯೂಸ್ ಮಾಡೋರು ಬರ್ತಾರೆ, ಅವ್ರ ಕೈಗೆ ಕೊಟ್ಟು ಜ್ಯೂಸ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಇವಾಗ ಕಾಳು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಫ್ರೈ ಮಾಡ್ತಾಯಿದ್ದೀನಿ. ಫ್ರೈಗೆ ಮಾಮೂಲಿ ಮಟನ್ ಮಸಾಲ, ಚಿಕನ್ ಮಸಾಲ ಹೆಂಗೆ ರುಬ್ಕೊಳ್ತೀವೋ ಹಂಗೆ ಹಾಕ್ಕೊಂಡು ನಾವು ಮಸಾಲಾನ ರೆಡಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಲವಂಗ, ಗಸಗಸೆ ಮತ್ತು ಚಕ್ಕೆ ಇಷ್ಟೂ ಹಾಕಿ ಇದಕ್ಕೆ ಸ್ವಲ್ಪ ಶುಂಠಿ ಹಾಕಬೇಕಿತ್ತು, ಮಿಸ್ ಆಗಿದೆ. ಶುಂಠಿ ಹಾಕಿಲ್ಲ, ಅವತ್ತು ಮರ್ತೋಗ್ಬಿಟ್ಟೈತೆ ನನಗೆ. ಹಾಗಾಗಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಬೇಕು. ಅದು ಸ್ವಲ್ಪ ಆರೋವರೆಗೂ ನಾನಿಲ್ಲಿ ಕಾಳು ನೆನೆಸಿದ್ನಲ್ವ ಅದು, ಮತ್ತು ಅದಕ್ಕೆ ಬದನೆಕಾಯಿ, ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ಸಾಂಬಾರಿಗೆ. ಅದೆರಡೂ ಹಚ್ಚಿಟ್ಕೊಂಡು ಕಾಳುಗಳನ್ನೆಲ್ಲ ತೊಳೆದಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಇವಾಗ ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿರೋದಿತ್ತಲ್ವ, ಅದನ್ನೆಲ್ಲ ಜೋಡಿಸ್ಕೊಂಡು ಆಮೇಲೆ ಸಾಂಬಾರು ಮಾಡ್ಕೊಳೋಣ ಅಂದ್ಬಿಟ್ಟು ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಇವಾಗ. ಅದು ಆರೋವರೆಗೂ ಅಷ್ಟೊತ್ತಿಗೆ ನನ್ನ ಮಗಳು ಬಂದಳು. ಇಲ್ಲಿ ಅವಳು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ಲು. ತೆಂಗಿನಕಾಯಿ ಎಲ್ಲ ತುರಿತಾ ಇದ್ದೀನಿ ನಾನು. ಈಗ ತೆಂಗಿನಕಾಯಿ ತುರಿದಿದ್ದು ಮತ್ತು ಈ ಫ್ರೈ ಮಾಡಿ ಇಟ್ಕೊಂಡಿದ್ದು ಎರಡನ್ನೂ ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ ಇವಾಗ ಸಾಂಬಾರಿಗೆ. ಅಂದರೆ ಬಟಾಣಿ ಕಾಳು, ಕಡಲೆಕಾಳು ನೆನೆಸಿದ್ನಲ್ವ, ಸಾಂಬಾರು ಮಾಡೋದಕ್ಕೆ ಅಂತ ಈ ಮಸಾಲೆ ರೆಡಿ ಮಾಡ್ಕೊಳ್ತಾ ಇರೋದು. ಈಗ ರುಬ್ಕೊಂಡಿದ್ದೆಲ್ಲ ಆಯಿತು. ಅದಕ್ಕೇ ಒಂದು 2 ಸ್ಪೂನು 3 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಬರೀ ಪೌಡ್ರ್ ಹಾಕ್ಕೊಂಡಿದ್ದೀನಿ, ನಾನು ಮೆಣಸಿನ್ಕಾಯಿ ಹಾಕಿದ್ನಲ್ವ ಅದಕ್ಕೇ. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಈರುಳ್ಳಿ, ಕರಿಬೇವು, ಸಾಸಿವೆ ಮತ್ತು ತರಕಾರಿ ಮತ್ತು ಕಾಳು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲೆನ ಹಾಕಿ ನೀರು ಚೆಕ್ ಮಾಡಿಕೊಂಡು ಅದನ್ನು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ರೈಸ್ ಮಾಡಿದ್ದೆ ಅಂತ ಹೇಳಿದ್ನಲ್ವ, ರೈಸ್ ಮಾಡಿ ಊಟ ಮಾಡಿ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಆದಮೇಲೆ ನಮ್ಮ ಮನೆಯವರು ಮಧ್ಯಾಹ್ನ ಬರಬೇಕಾದ್ರೆ ಸೊಪ್ಪು ತಂದಿದ್ರು, ಅದನ್ನು ಸೋಸ್ಕೊಂಡು ಕುಂತಿದ್ದೀನಿ ಪೂಜೆ ಎಲ್ಲ ಆದಮೇಲೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಸಬ್ಬಾಕ್ಷಿ ಸೊಪ್ಪು, ಮೆಂತ್ಯ ಸೊಪ್ಪು ಎರಡು ತಂದಿದ್ರು. ಅದನ್ನೆಲ್ಲ ಸೋಸಿ ಎತ್ತಿ ಫ್ರಿಡ್ಜ್ಗೆ ಇಟ್ಬಿಟ್ಟು ನಾನು ಇವಾಗ ಮುದ್ದೆಗೆ ಮತ್ತು ರೈಸ್ಗೆ ಈ ಕಡೆಗೆ ಇಟ್ಟಿದ್ದೀನಿ, ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಎರಡೂ ಕಡೆ ಈ ರೀತಿ ಒಂದೊಂದು ಇಟ್ಕೊಂಡು ಬೇಗ ಬೇಗ ಮಾಡ್ಕೊಂಬಿಟ್ರೆ ಕೆಲಸ ಎಲ್ಲ ಬೇಗ ಕಂಪ್ಲೀಟ್ ಆಗುತ್ತೆ. ಈ ಕಡೆ ಮುದ್ದೆಗೆ ಉಪ್ಪು ಬರೋಷ್ಟರಲ್ಲೇ ಆ ಕಡೆ ರೈಸು ಕೂಡ ಆಗಿತ್ತು. ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ನಾನು ನಮ್ಮ ಮನೆಯವರೆಲ್ಲ ಮಾತಾಡ್ಕೊಂಡು ಕುಂತಿದ್ದೀವಿ. ನನ್ನ ಮಕ್ಕಳು ಓದ್ಕೊಳ್ತಾಯಿದ್ರು. ನನ್ನ ಮಗ ಇವಾಗ ಒಳಗೆ ಬಂದು ಓದ್ತಾ ಇದ್ದಾನೆ. ಫಸ್ಟು ಕುಂತಿದ್ದ,